ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಆಗಸ್ಟ್ 12, 2025ರಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಗಾಂಧಿ ಸ್ಕ್ವೇರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಕೆ ಸೋಮಶೇಖರ್, ಯಾದಗಿರಿ ರಾಜ್ಯಾಧ್ಯಕ್ಷರು ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿಗಳು, ಅಧ್ಯಕ್ಷರು ಭಾಗ್ಯ, ಕೋಮಲ, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ನನ್ನ ಹೆಸರು ಭಾಗ್ಯ ಅಂತ, ಮೈಸೂರು ಜಿಲ್ಲೆ ಅಧ್ಯಕ್ಷರು ನಾನು. ನಮಗೆ ಈ ದಿನ 3 ದಿನ ಹೋರಾಟಗಳನ್ನ ನಾವು ನಡೆಸ್ತಾ ಇದ್ದೀವಿ. ಯಾತಕ್ಕಾಗಿ ಅಂದರೆ ನಾವು ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡಿದ್ವಿ. ಅಗೋರಾತ್ರಿ 4 ದಿನಗಳ ಕಾಲ ಹೋರಾಟ ಮಾಡಿದ್ವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 10,000 ನಿಮಗೆ ಕನಿಷ್ಠ ವೇತನ ನಿಮಗೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಏಪ್ರಿಲಿಂದ ನಿಮಗೆ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೂಡ ನಮಗೆ ಅದನ್ನು ಮಾಡಿಲ್ಲ. 10,000 ನಮಗೆ ಮಾಡಿಲ್ಲ. ಅದು ಯಾವಾಗ ನಾವು ಮಾಡಿದ್ಲೇ ನಮ್ಮನ್ನ ಆಶಾಗಳನ್ನ ತರ್ಕಬದ್ಧ ಮಾಡ್ತೀವಿ, ಜನಸಂಖ್ಯೆ ಮೂಲಕ ತೆಗ್ದಾಕ್ತೀವಿ, ಮತ್ತು ಅವ್ರನ್ನ ಎಜುಕೇಷನ್ ಮೂಲಕ ತೆಗ್ದಾಕ್ತೀವಿ. ಅವರ ಪ್ರತಿಯೊಂದನ್ನು ಹಿಂಗೆ ಮಾಡ್ಕೊಂಡು ಬಂದು ಸರ್ಕಾರ ಇಲ್ಲೇ ಸಲದನ್ನೆಲ್ಲನೂ ಹೇಳ್ತಾ ಇದೆ. ದಯವಿಟ್ಟು ಅದನ್ನು ಮಾಡಬಾರ್ದು. ನಾವು ಏನು ರಾಜ್ಯದಲ್ಲಿ 42,000 ಆಶಾಗಳಿದ್ದೀವಿ. ಅವ್ರನ್ನಲ್ಲಿ ಯಾರನ್ನೂ ಕೂಡ ತೆಗಿಯக்கூಡ್ದು. ನಮಗೆ 10,000 ಈ ಕೂಡಲೇ ಜಾರಿ ಮಾಡಬೇಕು. ಕೇಂದ್ರ ಸರ್ಕಾರ ನಮಗೆ ಏನು ಇವಾಗ ಜಾರಿ ಮಾಡಿದೆ 1,500, ಅದನ್ನು ಕೂಡ ಈ ಕೂಡಲೇ ನಮಗೆ ಬರಬೇಕು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಬಡ್ಜೆಟಲ್ಲಿ 1,000 ಹೆಚ್ಚಳ ಮಾಡ್ತೀನಿ ಅಂತ ಹೇಳಿತು, ಅದು ಕೂಡ ನಮಗೆ ಜಾರಿ ಮಾಡಿಕೊಡ್ಬೇಕು. ಅದನ್ನು ನಾವು ಕೇಳ್ಕೊತಾ ಇದ್ದೀವಿ. ನಾವು ಗೌರವಾನ್ವಿತವಾಗಿ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಸ್ಟ್ರೈಕ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದೇನೆಂದರೆ, ತಾವು ಕೊಟ್ಟ ಮಾತನ್ನ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಉಳಿಸ್ಕೊಳ್ಳಿ. ದಯವಿಟ್ಟು ಕೇಳ್ಕೊಳ್ಳೋದು ನಿಮ್ಮಲ್ಲಿ. ಬೀದಿಗೆ ಹೆಣ್ಮಕ್ಳನ್ನ ಈಗ 16 ವರ್ಷ ಆಯಿತು ನಾವು ಕೆಲಸಕ್ಕೆ ಬಂದು. 16 ವರ್ಷದಿಂದ ನಮ್ಮನ್ನ ಇದೇ ರೀತಿ ಬೀದಿಲಿ ಕೂರಿಸಿ ಸ್ಟ್ರೈಕ್ ಮಾಡಿಸಿ ಒಂದೊಂದು ಅಗಳ ಅನ್ನ ತಿನ್ನಕ್ಕೂ ನಮಗೆ ಚಿಂತೆ ಕೊಡ್ತಾ ಇದ್ದೀರಾ. ನಾವು ಕೆಲಸ ಮಾಡಿ ದುಡ್ಡನ್ನ ಕೇಳ್ತಾ ಇದೀವಿ ಹೊರತು ಯಾರ ಮನೇನೂ ದೋಚಿಲ್ಲ, ಯಾರನ್ನೂ ಕೂಡ ನಾವು ಕಳ್ತನ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾರು ದುಡ್ಡು ಕೊಡಿ ಅಂತಲೂ ಕೇಳ್ತಿಲ್ಲ. ನಾವು ಏನು ಕೆಲಸ ಮಾಡಿದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಏನು ನೀವು ಮಾತು ಕೊಟ್ಟಿದ್ರಿ ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಿದ್ವಿ. ನಾವು ಆಶಾ ಕಾರ್ಯಕರ್ತರು ತುಂಬ ಕಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ನಾವು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಏನೇ ಪ್ರತಿಯೊಂದು ಕಾರ್ಯಕ್ರಮ ಹೋಗ್ಬೇಕಂದ್ರೂ ಪ್ರತಿಯೊಂದು ಹಳ್ಳಿಗಳಿಗೆ ಹೋದಾಗ ಆಶಾ ಕಾರ್ಯಕರ್ತೆಯರನ್ನೇ ಫಸ್ಟ್ ಭೇಟಿ ಮಾಡೋದು. ಆಶಾ ಕಾರ್ಯಕರ್ತೆಯರಿಂದ ಪ್ರತಿ ಮನೆ ಹೋಗೋದು. ಈಗ ಗರ್ಭಿಣಿಯರಾಗಲಿ ಬಾಣ್ತಿರಾಗಲಿ ಪ್ರತಿಯೊಂದು ಸಾವು ನೋವುಗಳಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮನೂ ಆಶಾ ಮೂಲಕನೇ ಹೋಗಿರೋದು. ಆಶಾ ಇಲ್ಲದೆ ಯಾವುದೇ ಕಾರ್ಯಕ್ರಮನೂ ನಡೆದಿಲ್ಲ. ಇಲ್ಲಿ ತನಕ ಏನು ತಾಯಿ ಮರಣ, ಶಿಶು ಮರಣ ತಪ್ಪಿದೆ ಅಂದರೆ ಆಶಾ ಕಾರ್ಯಕರ್ತರೇ ಕಾರಣ. ಕೋವಿಡ್ ಅಲ್ಲೂ ಕೂಡ ಸಾವಿಗೆ ಅಂಜದಾನೆ ಆಶಾ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ದಯವಿಟ್ಟು ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊತೀನಿ. ಅದ್ರ ಜೊತೆಗೆ ನಮ್ಮನ್ನ ಕಾರ್ಮಿಕರಾಗಿ ಪರಿಗಣಿಸಿ ಅಂತ ನಾನು ಕೇಳ್ಕೊತಿದ್ದೀನಿ ಸರ್. ನನ್ನ ಹೆಸರು ಭಾಗ್ಯ, ಜಿಲ್ಲಾ ಅಧ್ಯಕ್ಷರು. ಎಲ್ಲ ಇಡೀ ಜಿಲ್ಲೆಯಿಂದ 8 ತಾಲೂಕಿಂದನೂ ಕೂಡ ನಾವು ಇಲ್ಲಿ ಭಾಗವಹಿಸಿದ್ದೀವಿ. 3 ದಿನ ಕಾಲ ಇಲ್ಲೇ ಇರ್ತೀವಿ. 3 ದಿನ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ನಮ್ಮ ಕೂಗು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಅಧಿವೇಶನದಲ್ಲಿ ನಮಗೆ ಏನು ಕೊಡಬೇಕು ಅದನ್ನ ತಲುಪಿಸಿ ಕೇಂದ್ರ ಸರ್ಕಾರ ಮಾಡಿರೋದು ನಮಗೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ ಸರ್. ನಮಸ್ಕಾರ, ನನ್ನ ಹೆಸರು ಕೋಮಲ. ನಾನು ನಗರ ಆಶಾ ಕಾರ್ಯಕರ್ತೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾವಿಲ್ಲಿ ಏನಕ್ಕೆ ಸೇರಿದ್ದೀವಪ್ಪ ಅಂದರೆ, ನಾವು ಕಳೆದ ಜನವರಿನಲ್ಲಿ
ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿದ್ವಿ ಬೆಂಗಳೂರಲ್ಲಿ. ಸೊ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮಗೆ 10,000 ರೂಪಾಯಿಯನ್ನು ನಿಮಗೆ ನಾವು ಗ್ಯಾರಂಟಿ ಮಾಡ್ತೀವಿ ಅಂದ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟು ಅದನ್ನು ನಾವು ಏಪ್ರಿಲಿಂದ ನಿಮಗೆ ಬರೋ ಹಾಗೆ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ನಮಗೆ ಹೇಳಿದರು. ಅದನ್ನು ನಾವು ನಂಬಿಕೊಂಡು ನಾವು ಈಗ 7 ತಿಂಗಳಾಯಿತು ಅವ್ರು ಹೇಳಿ. ಸೊ ಅಲ್ಲಿ ನಾವು ಹೋರಾಟನ ನಿಲ್ಲಿಸಿ ಬಂದಾದಮೇಲೆ ಮತ್ತೆ ಬಡ್ಜೆಟ್ನಲ್ಲಿ 1,000 ರೂಪಾಯಿಯನ್ನು ನಾವು ಹೆಚ್ಚಳ ಮಾಡಿದ್ದೀವಿ ಅನ್ನೋದನ್ನು ಕೂಡ ಅನೌನ್ಸ್ ಮಾಡಿದ್ರು. ಬಟ್ ಅದು ಕೂಡ ನಮಗೆ ಇಷ್ಟು ತಿಂಗಳಾದರೂ ಕೂಡ ಅದು ನಮಗೆ ಬಂದಿಲ್ಲ. ನಾವು ಎಷ್ಟು ಸಾರಿ ನಮ್ಮ ಒಂದು ಸಂಘದ ವತಿಯಿಂದ ಹೋಗಿ ಕೇಳ್ತಾ ಇದ್ರೂ ಕೂಡ ನಮ್ಮ ಮಾತಿಗೆ ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಕೆಲಸ ಮಾತ್ರ ದಿನದಿಂದ ದಿನಕ್ಕೆ ನಮಗೆ ಜಾಸ್ತಿ ಆಯ್ತಿದೆಯೇ ಹೊರತು ನಮಗೆ ಆ ಕೆಲಸಕ್ಕೆ ತಕ್ಕಂಥ ಪ್ರೋತ್ಸಾಹ ಹಣ ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ. ಅದಕ್ಕೋಸ್ಕರನೇ ಅವ್ರೇನು ಆಶ್ವಾಸನೆಯನ್ನು ಕೊಟ್ಟಿದ್ರು ಅದನ್ನು ಈ ಕೂಡಲೇ ಜಾರಿಗೆ ಮಾಡಲಿ. ನಮಗೆ ಏನು ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ರು ಆ 1,000 ರೂಪಾಯಿ ಹೆಚ್ಚಳವನ್ನು ನೀಡಲಿ ಅನ್ನೋದಕ್ಕೋಸ್ಕರ ಈ ರೀತಿ ಈ ದಿನ ನಾವಿಲ್ಲಿ 3 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದರಿಂದ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಆಶಾ ಕಾರ್ಯಕರ್ತೆಯರು ಕೂಡ ಇಲ್ಲಿ ಬಂದು ಆಗಮಿಸಿದ್ದಾರೆ. ಇನ್ನೂ ಕೂಡ ಹೆಚ್ಚು ನಾವು ಒಟ್ಟು 1,500 ಜನಸಂಖ್ಯೆ ಇದ್ದೀವಿ. ಈಗ ಆಲ್ರೆಡಿ ನಾವು 500-600 ದಾಟಿದ್ದೀವಿ. ಸೊ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಭಾಗವಹಿಸ್ತೀವಿ ಅಂತ ಹೇಳ್ತೀವಿ. ಆದಷ್ಟು ಈ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಲಿ ಅನ್ನೋದೇ ನಮ್ಮ ಒಂದು ಆಸೆ ಸರ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.